ಇನ್ನು ಈ ದೊಂಬಿ ಗಲಾಟೆ ಅಂತ ಬಂದಂಥ ಸಂದರ್ಭದಲ್ಲಿ, ಈ ಹಿಂದೆ ನೋಡಿದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಕೃತ್ಯ ಆದಂತಹ ವೇಳೆಯಲ್ಲಿ ಗುಂಪು ಗಲಾಟೆ, ಗುಂಪು ಘರ್ಷಣೆ, ಗುಂಪು ಗಲಭೆ, ಗುಂಪು ಹತ್ಯೆ, ಹೀಗೆ ಅನೇಕ ಆಯಾಮದಲ್ಲಿ ನಾವು ಕರಿತಾ ಹೋಗ್ತೀವಿ ಇದನ್ನು ದೊಂಬಿ ಅಂತೇಳಿ. ಈ ರೀತಿ ಆದಂತಹ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಅಂದರೆ ಇದು ಗುಂಪು ಗಲಾಟೆ ಆಗಿದೆ, ಪರ್ಟಿಕ್ಯುಲರಾಗಿ ಯಾರು ಹೊಡೆದು ಕೊಂದರು ಅನ್ನುತ್ತಾ ಕ್ಲಿಯಾರಿಟಿ ಇಲ್ಲ, ಹೀಗಾಗಿ ಇವ್ರನ್ನ ಖುಲಾಸೆಗೊಳಿಸಲಾಗಿದೆ. ಈ ರೀತಿಯ ಅನೇಕ ಅಂಶಗಳು ಬರ್ತಾಯಿತ್ತು. ಆದರೆ ಈ ಬಾರಿ ಬದಲಾವಣೆ ತುಂಬ ಚೆನ್ನಾಗಿದೆ. ಈ ರೀತಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಗುಂಪು ಗಲಾಟೆ ಮಾಡಿ, ಗುಂಪು ಸೇರಿಕೊಂಡು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ, ಅವ್ರನ್ನ ಹತ್ಯೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಶಿಕ್ಷೆ ಈ ಬಾರಿ ಫಿಕ್ಸ್ ಆಗಿದೆ. ಅಂದರೆ ಆರೋಪಿ ಈಸಿಯಾಗಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ದೊಂಬಿ ಅಂತೇಳಿ ಅವರು ಆ ಕಾನ್ಸೆಪ್ಟ್ ಮೇಲೆ ಬಚಾವಾಗೋದಕ್ಕೆ ಅವಕಾಶವೇ ಇಲ್ಲದಂಗೆ ಮಾಡಲಾಗಿದೆ. ಮೊದಲನೇ ಬಾರಿಗೆ ಒಂದು ಹತ್ಯೆಯಲ್ಲಿ, ಅಂದರೆ ಈ ರೀತಿ ಗುಂಪು ಹತ್ಯೆಯಲ್ಲಿ ಭಾಗಿಯಾಗಿದ್ದರೆ 7 ವರ್ಷಗಳ ಕಾಲ ಆತನಿಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನಲ್ಲಿ ತಿದ್ದುಪಡಿಯನ್ನು ತರಲಾಗಿದೆ. ಒಂದು ವೇಳೆ ಯಾವ ವ್ಯಕ್ತಿ ಇವರಿಂದ ಅಟ್ಯಾಕ್ ಆಗಿರ್ತಾನೆ, ಹಲ್ಲೆಗೊಳಗಾಗಿರ್ತಾನೆ, ಅಂತಹ ವ್ಯಕ್ತಿ ಶಾಶ್ವತ ಅಂಗವೈಕಲ್ಯವನ್ನು ಕಳ್ಕೊಂಡ್ರೆ, ಅಂದರೆ ಶಾಶ್ವತವಾಗಿ ವಿಕಲಚೇತನ ಆದರೆ, ಪರ್ಮನೆಂಟಾಗಿ ಒಂದು ಕಾಲು ಕಳ್ಕೊಳ್ಳೋದು, ಒಂದು ಕೈಯನ್ನು ಕಳ್ಕೊಳ್ಳೋದು, ಒಂದು ಕಣ್ಣನ್ನು ಕಳ್ಕೊಳ್ಳೋದು, ಈ ರೀತಿ ದೇಹದ ಒಂದು ಭಾಗ ಅಂಗವೈಕಲ್ಯವಾದರೆ ಅಂತಹ ಕೃತ್ಯವನ್ನು ಎಸಗಿದಂತಹ ದೊಂಬಿ ಏನಿದೆ, ಆ ಗುಂಪೇನಿದೆ, ಆ ಗುಂಪಿಗೆ 10 ವರ್ಷಗಳ ಕಾಲ ಸೆರೆವಾಸ ಇದೆ ಈ ಬಾರಿ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಒಂದು ವೇಳೆ ಅದರ ತೀವ್ರತೆ ಜಾಸ್ತಿ ಇದ್ದರೆ, ಆ ವ್ಯಕ್ತಿಯ ಅಂಗವೈಕಲ್ಯದ ಪ್ರಮಾಣ ಎಷ್ಟಿದೆ ಅದರ ಆಧಾರದ ಮೇರೆಗೆ ಜೀವಾವಧಿ ಶಿಕ್ಷೆಯನ್ನು ಕೊಡೋದಕ್ಕೂ ಕೂಡ ಈ ಬಾರಿ ಕಾನೂನಲ್ಲಿ ತಿದ್ದುಪಡಿ ತರಲಾಗಿದೆ. ಈ ಮೂಲಕ ದೊಂಬಿ ಗಲಾಟೆಯಲ್ಲಿ ಗುಂಪು ಘರ್ಷಣೆ ಮೂಲಕ ಯಾರನ್ನ ಒಬ್ಬ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡಿ ಆತ ಸಾವನ್ನಪ್ಪಿದರೆ ಬಚಾವಾಗ್ತಿದ್ರಲ್ಲ, ಅವರ್ಯಾರು ಕೂಡ ಇನ್ನು ಮುಂದೆ ಬಚಾವಾಗೋದಕ್ಕೆ ಅವಕಾಶವಿಲ್ಲದ ರೀತಿಯಲ್ಲಿ ಹೊಸ ಕಾನೂನಲ್ಲಿ ತಿದ್ದುಪಡಿ ತರಲಾಗಿದೆ.